ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ನಾನು ನಿನ್ನೆ ಹೇಳ್ದಂಗೆ ನಾನು 30 ದಿನಗಳ ಕಾಲ ವೆಯ್ಟ್ ಲಾಸ್ನ ಮಾಡ್ತೀನಿ ಅಂತ ಹೇಳಿದ್ದೆ. 38 ದಿವಸ ದಿನ ಒಂದೊಂದು ಥರ ಜ್ಯೂಸನ್ನ ಕುಡಿತೀನಿ. ಹಂಗಂತ ಅಂದ್ಬಿಟ್ಟು ದಿನ ಒಂದೊಂದು ಥರ ಜ್ಯೂಸ್ ಅಂದರೆ 30 ದಿನವೂ 30 ಥರ ಜ್ಯೂಸ್ ಕುಡಿತಾಳೆ ಅಂತ ಅಂದ್ಕೋಬೇಡಿ. ಅಂದರೆ ನಾನು ಯಾವ್ಯಾವ ಥರ ಏನೇನು ಜ್ಯೂಸ್ ಕುಡಿತೀನಿ ಅಂತ ನಾನು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ, ಯಾವ್ಯಾವ ಥರ ಜ್ಯೂಸ್ ಕುಡಿತೀನಿ ಅಂತ ಹೇಳಿ. ಇವತ್ತು ನಾನು ನೆಲ್ಲಿಕಾಯಿ ಜ್ಯೂಸನ್ನ ಕುಡಿತಾಯಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಮೆಣಸು ಮತ್ತು ಉಪ್ಪನ್ನ ಹಾಕ್ಕೊಂಡು ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನೀರು ಬೆರೆಸ್ಕೊಂಡು ಬಿಸಿನೀರನ್ನ ನಾನು ಎಷ್ಟು ಕುಡಿಯೋ ಬಿಸಿ ನೀರು ಇರುತ್ತೋ ಅಷ್ಟು ಬಿಸಿ ನೀರನ್ನ ಬೆರೆಸ್ಕೊಂಡು ನಾನು ಕುಡಿತೀನಿ. ಮತ್ತು ನಮ್ಮ ಮನೆಯವ್ರಿಗೂ ಸಹ ಕೊಡ್ತೀನಿ. ಇದು ಬೆಟ್ಟದ ನೆಲ್ಲಿಕಾಯಿಂದ ಎಷ್ಟೊಂದು ಬೆನಿಫಿಟ್ ಇದೆ ಅಂದರೆ ನಮ್ಗೆ ಹೇರ್ ಫಾಲ್ ಆಗ್ತಾಯಿದ್ರೆ ನಿಲ್ಲುತ್ತೆ, ಮತ್ತು ಹೇರ್ ಗ್ರೋತ್ ಆಗುತ್ತೆ, ಮತ್ತು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಇದು ಸಹ ತುಂಬ ಅಂದರೆ ತುಂಬ ಒಳ್ಳೆಯದು. ಫಸ್ಟ್ ಆಫ್ ಆಲ್ ಇದು ಯಾರು ಶುಗರ್ ಪೇಷಂಟ್ ಇದ್ದಾರೆ ಅವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಯಾರನ್ನಾದರೂ ಕೇಳಿ ಹೇಳ್ತಾರೆ. ಅದರಲ್ಲಿ ಅಷ್ಟು ಶುಗರ್ ಪೇಷಂಟ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ನಮ್ಮ ಮನೆಯವ್ರಿಗೊಂದು ಲೋಟ ನನಗೊಂದು ಲೋಟ ಅಂತ ಹೇಳಿ 2 ಲೋಟ ಮಾಡ್ಕೊಂಡಿದ್ದೆ. ಮಿಕ್ಕಿದ್ದನ್ನ ನಾನು ಐಸ್ ಟ್ಯೂಬ್ ಮಾಡಿ ಇಟ್ಕೊತೀನಿ. ಯಾವಾಗಾದರೂ ಫ್ರೀಯಾಗಿದ್ದಾಗ ಅಂದರೆ ಫ್ರೀ ಇಲ್ಲದೆ ಹೋದಾಗ ಅದನ್ನೇ ನಾನು ಜ್ಯೂಸ್ ಮಾಡ್ಕೊಂಡು ಕುಡ್ಕೊತೀನಿ. ಸ್ವಲ್ಪ ಜಾಸ್ತಿನೇ ಆಗಿದೆ. ನಾನು ಅದನ್ನು ಐಸ್ ಟ್ಯೂಬ್ಗೆ ಹಾಕಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನಾನು ಯೂಸ್ ಮಾಡ್ತೀನಿ. ಅದೇನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ನೀವು ಅದನ್ನು ನನಗೆ ಜ್ಯೂಸ್ ಕುಡಿಯೋಲ್ಲ, ನಾನು ಹಂಗೆ ಜಗತ್ತು ತಿಂತೀನಿ ಅಂದರೆ ತುಂಬ ಒಳ್ಳೆಯದು, ತಿನ್ಬೋದು. ನಮಗೆ ಜಗತ್ತು ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಜ್ಯೂಸನ್ನ ಮಾಡ್ಕೊಂಡು ತಿಂತೀನಿ. ಜ್ಯೂಸ್ಗಿಂತ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದಂತೆ. ನಾನು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ನೀವು ಶೋಧಿಸ್ಕೊಂಡಾದರೂ ಕುಡೀರಿ, ಇಲ್ಲ ಹಾಗೆ ಕುಡಿತೀನಿ ಅಂದರೆ ಡೈರೆಕ್ಟ್ ಹಾಗೆ ಕುಡಿಬೋದು. ನನಗೆ ಶೋಧಿಸಿದ್ರೇ ಕುಡಿಯೋಕ್ಕಾಗೋದು, ಅದಕ್ಕೋಸ್ಕರ ನಾನು ಸೋಸ್ಕೊಂಡು ಕುಡಿತೀನಿ. ಇದು 2ನೇ ದಿನದ ಜ್ಯೂಸ್ ಆಗಿರುತ್ತೆ. ಇನ್ನು ನಾಳೆ ನಾನು ಯಾವ ಜ್ಯೂಸ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಯಾರೆಲ್ಲ ಸಣ್ಣ ಆಗಬೇಕು ಅಂತ ಹೇಳಿದ್ದೀರಾ, ತುಂಬ ಬೇಗ ಸಣ್ಣ ಆಗಬೇಕು ಅನ್ನೋರು ನಾನು ನಿನ್ನೆ ತೋರಿಸಿರೋದನ್ನು ಪೌಡ್ರನ್ನ ನೀವು ಮಾಡಿಕೊಂಡು ಕುಡ್ಕೊಂಡು ಬನ್ನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಗನೆ ವೆಯ್ಟ್ ಲಾಸ್ ಆಗ್ತೀರ. ನೋಡಿ, ಇವಾಗ ನನಗದು ಮಿಕ್ಕಿದೆ, ಅದನ್ನು ನಾನು ಫ್ರಿಜ್ಗೆ ಇಡ್ತೀನಿ. ಅದು ನಾಳೆ ಗಟ್ಟಿಯಾಗಿರುತ್ತಲ್ಲ, ಯಾವಾಗಾದರೂ ಫ್ರೀ ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಜ್ಯೂಸ್ನ ಅಂದಿದ್ದ ದಿವಸ ನಾನು ಅದನ್ನು ಯೂಸ್ ಮಾಡ್ತೀನಿ. ಫ್ರೀ ಇದ್ದಾಗ ನಾನು ಮಾಡ್ಕೊತೀನಿ. ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಗೊತ್ತಿರುತ್ತೆ, ಮಕ್ಕಳಿರೋರ ಮನೇಲಿ ಕೆಲಸ ಎಷ್ಟೇ ಇದ್ದರೂ ಅದು ಕಮ್ಮಿ ಆಗಲ್ಲ. ಕೆಲಸ ಒಂದೊಂದು ಜಾಸ್ತಿನೇ ಆಗುತ್ತೆ, ಇರುತ್ತೆ ಹೊರತು ಕೆಲಸ ಅಂತೂ ಕಮ್ಮಿ ಆಗಲ್ಲ. ನಾನು ಐಸ್ ಟ್ಯೂಬ್ ಇತ್ತಲ್ಲ, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಮುಖಕ್ಕೆ ಇದು ಮಾಡಿಕೊಂಡೆ. ಮತ್ತು ನನ್ನ ಮನೆಯವ್ರಿಗೆ ಅಂಥೇಳಿ ನಮಗೆ ರೊಟ್ಟಿನ ಮಾಡ್ಕೊಂಡಿದ್ವಿ, ಕುಂಬಳಕಾಯಿ ಪಲ್ಯನ. ನಮ್ಮ ಮನೆಯವ್ರು ಅದನ್ನು ತಿನ್ನಲ್ಲ, ಅದಕ್ಕೋಸ್ಕರ ನಾನು ಅವರಿಗೆ ಗಂಜಿನ ಮಾಡಿಕೊಡ್ತಾಯಿದ್ದೀನಿ. ಇದು ಸಾಮೆ, ನವಣೆ, ಹಾರಕಾಯಿ ಇವೆಲ್ಲ ಬರೀ ಸಿರಿಧಾನ್ಯ ಬರುತ್ತಲ್ಲ, ಅದು ಡ್ರೈ ಫ್ರೂಟ್ಸ್ನ ಹಾಕಿ ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಯಾವಾಗ ತಿನ್ನಲ್ಲ, ಅವ್ರಿಗೆ ತಿಂಡಿ ಇಷ್ಟ ಆಗಲ್ಲ, ಆವಾಗ ಡ್ರೈ ಫ್ರೂಟ್ಸ್ ಜ್ಯೂಸನ್ನ ಮಾಡಿಕೊಂಡು ಇದನ್ನು ಕುಡ್ಕೊತಾರೆ 2 ಲೋಟನ. ಅವ್ರ ತಿಂಡಿ ಇಷ್ಟೇ ಅವತ್ತು. ನಮಗೇನು ಬೇಕು ನಾವು ಮಾಡ್ಕೊಂಡಾಗ ಅವ್ರು ಇಷ್ಟ ಆಗದೇ ಇದ್ದರೆ ನಾನು ಈ ಜ್ಯೂಸನ್ನ ಗಂಜಿನ ಮಾಡಿಕೊಡ್ತೀನಿ. ಈ ವಿಡಿಯೋನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಯಾಕೆಂದರೆ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಇವತ್ತು ವಾರ ಇರೋದ್ರಿಂದ ಎಲ್ಲ ಕೆಲಸನೂ ಮುಗಿಸಿ ಆಮೇಲೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಯಾರೋ ಮೆಸೇಜೆಲ್ಲ ಕಳಿಸಿದ್ದಾರೆ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಇವಾಗ ನನ್ನ ಕೆಲಸ ಮುಗೀತು. ಬೆಳಗ್ಗೆ ನಾನು ಹೇಳಿದ್ದೆ, ನಾನು ಜ್ಯೂಸ್ನ ಕುಡ್ದಿದ್ದ ಬಗ್ಗೆ ಯಾರೊಬ್ಬರು ಮೆಸೇಜ್ ಹಾಕಿದ್ದಾರೆ. ನನ್ನ ಇದ್ರ ವಿಡಿಯೋ ನೋಡಿ, ಇದು 100% ನಿಜನಾ ಅಂತ. ನಿಜವಾಗ್ಲೂ 100% ನಿಜ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಅಂದರೆ ತುಂಬ ದಪ್ಪ ಇದ್ದೀರಾ ಅಂತ ಹೇಳಿದ್ರೆ ದಿನ ಕುಡೀರಿ ಆ ಜ್ಯೂಸನ್ನ. ಇಲ್ಲ ನಾನು ಮೀಡಿಯಮ್ ಆಗಿದ್ದೀನಿ, ಸ್ವಲ್ಪ ಸಣ್ಣ ಆಗಬೇಕು ಅಂತ ಹೇಳಿದ್ರೆ 1 ದಿನ ಬಿಟ್ಟು 1 ದಿನ ಕುಡೀರಿ. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಹೇಳ್ಕೊಡ್ತೀನಿ, ಯಾವುದು ಅಂತ ಹೇಳಿದ್ರೆ ಅದು ನಾಳೆ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಇನ್ನೊಂದು ಜ್ಯೂಸು ನೀವು ಇನ್ನೂ ಬೇಗ ಸಣ್ಣ ಆಗಬೇಕು ಅಂತ ಅಂದರೆ ಅದ್ರ ಜೊತೆ ಇನ್ನೊಂದು ಜ್ಯೂಸನ್ನ ನಾನು ಹೇಳ್ತೀನಿ, ಅದನ್ನು ಸಹ ಕುಡಿಬೋದು. ನಾನು ಜಾಸ್ತಿ ದಪ್ಪ ಇಲ್ಲದೇ ಇರೋ ಕಾರಣ ಅತಿ ಸಣ್ಣ ಆದರೂ ಚೆನ್ನಾಗಿ ಕಾಣಿಸಲ್ಲ, ಅತಿ ದಪ್ಪ ಆದರೂ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ವಾರಕ್ಕೆ 3 ದಿನ ಮಾತ್ರ ಕುಡಿತೀನಿ ಅಂತ ಹೇಳಿದ್ದೀನಿ. ನನ್ನ ಹೈಟ್ಗೆ ನಾನು ಎಷ್ಟಿರಬೇಕು ಅಷ್ಟಿದ್ರೇ ಚೆನ್ನಾಗಿ ಕಾಣಿಸೋದು. ಅತಿ ದಪ್ಪ ಆದ್ರೂ ಚೆನ್ನಾಗಿ ಕಾಣಿಸಲ್ಲ, ಅತಿ ಸಣ್ಣ ಆದ್ರೂ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಇನ್ನೊಬ್ಬರು ಯಾರೋ ಮೆಸೇಜ್ ಮಾಡಿದ್ದೀರಾ, ಅದನ್ನು ಯಾವಾಗ ಕುಡಿಬೇಕು ಜ್ಯೂಸನ್ನ ಅಂಥೇಳಿ. ಯಾವುದೇ ಜ್ಯೂಸನ್ನ ನೀವು ವೆಯ್ಟ್ ಲಾಸ್ ಜ್ಯೂಸು ಇದು ಅಂತಲ್ಲ, ಯಾವುದೇ ವೆಯ್ಟ್ ಲಾಸ್ ಜ್ಯೂಸನ್ನ ನೀವು ಕುಡಿದ್ರೂ ಅದನ್ನು ಖಾಲಿ ಹೊಟ್ಟೆಲಿ ಕುಡೀರಿ. ಖಾಲಿ ಹೊಟ್ಟೆಲಿ ಕುಡಿದ್ರೇ ಅದು ನಮ್ಮ ದೇಹಕ್ಕೆ ಪರಿಣಾಮನ ಬೀರೋದು.
ಆಮೇಲೆ ಇನ್ನೊಂದು ಏನಂತ ಒಂದು ತುಂಬ ದಪ್ಪ ಇರೋರು ಏನು ಮಾಡಿಬಿಡ್ತಾರೆ, ಒಂದು 3 ದಿನ ಕುಡಿದ್ಬಿಡ್ತಾರೆ, 3 ದಿನ ಕುಡಿದ್ಬಿಟ್ಟು ಸಣ್ಣ ಆಗಿಲ್ಲ ಅಂತ. ಅದನ್ನು ಕಂಪಲ್ಸರಿ ಯೂಸ್ ಮಾಡಿ. ನಾವು ಹಂಗೇ ಒಂದು 3 ದಿವಸ ಆಸೆಲಿ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಮಾಡಿಬಿಡ್ತೀವಿ, ಆಮೇಲೆ ಮತ್ತೆ ನಿಲ್ಲಿಸ್ತೀವಿ. ಅದು ನಮಗೆ ವೆಯ್ಟ್ ಲಾಸ್ ಆಗೋದು ನಮಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗಲ್ಲ. ಕಂಪಲ್ಸರಿ ಕುಡಿದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಬಾಣಂತಿಯರೆಲ್ಲ ಇವಾಗ ಕುಡಿಯೋಕ್ಕೆ ಹೋಗಬೇಡಿ, ಯಾಕೆಂದರೆ ಮಗುಗೆ ಹಾಲು ಫೀಡ್ ಮಾಡ್ತಾ ಇರ್ತೀರ. ನೀವು ದಪ್ಪ ಇದ್ರೂ ತೊಂದರೆ ಇಲ್ಲ, ಹಾಲನ್ನ ಬಿಡಿಸಿದ ಮೇಲೆ ಇದನ್ನು ವೆಯ್ಟ್ ಲಾಸ್ನ ಮಾಡಿ. ಬಾಣಂತಿರು ಯಾವುದೇ ಕಾರಣಕ್ಕೋಸ್ಕರ ಕುಡಿಯೋಕ್ಕೆ ಹೋಗಬೇಡಿ. ಅದು ಈ ವೆದರಲ್ಲಂತೂ ಕುಡಿಯೋಕ್ಕೆ ಹೋಗಬೇಡಿ. ಪಾಪುಗೆ ಹೀಟ್ ಜಾಸ್ತಿ ಆಗುತ್ತೆ, ಆಮೇಲೆ ಪಾಪುಗೆ ಕಣ್ಣಲ್ಲೆಲ್ಲ ನೀರು ಬರೋದು, ಆಮೇಲೆ ಬಾಡಿ, ಆಮೇಲೆ ಅದಕ್ಕೆ ಕೈಕಾಲೆಲ್ಲ ಉರಿಯೋದು, ಆ ಥರ ಎಲ್ಲ ಆಗಿಬಿಡುತ್ತೆ. ನಮಗೇ ಹೀಟ್ ಜಾಸ್ತಿ, ಇದು ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ನಾವು ನೀರೆಲ್ಲ ಕುಡಿತೀವಿ, ಹಂಗಾಗಿ ನಮಗೇನು ಅನಿಸಲ್ಲ. ಮಕ್ಕಳು ಬರೀ ಹಾಲು ಕುಡಿಯೋದ್ರಿಂದ ಬಾಣಂತಿಯರೆಲ್ಲ ಮಾಡೋಕ್ಕೆ ಹೋಗಬೇಡಿ ಇದನ್ನು. ಬಾಣಂತಿಯರು ಕಾಮನ್ನಾಗಿ ದಪ್ಪ ಇದ್ದೇ ಇರ್ತಾರೆ, ಅವರಂತೂ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಯಾರೆಲ್ಲ ಹಾಲು ಕುಡಿಸಲ್ಲ ಅಂಥವರು ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಥೈರಾಯ್ಡು, PCOD ಪ್ರಾಬ್ಲಮ್ ಇರೋರು ಇದನ್ನು ಕುಡಿಬೋದು. ಥೈರಾಯ್ಡು, PCOD ಪ್ರಾಬ್ಲಮ್ ಇರೋರು ತುಂಬ ಅಂದರೆ ತುಂಬಾ ದಪ್ಪ ಆಗಿರ್ತಾರೆ. ಅವ್ರು ಸ್ವಲ್ಪ ಲೇಟು ಸಣ್ಣ ಆಗೋದು. ಯಾರಿಗೆಲ್ಲ ಏನೂ ತೊಂದರೆ ಇಲ್ಲ, ಅವರೆಲ್ಲ ಕುಡಿದು ನೋಡಿ. ಎಷ್ಟೇ ದಪ್ಪ ಇರಲಿ, ಎಷ್ಟೇ ಹೊಟ್ಟೆ ದಪ್ಪ ಇರೋರು ಸಹ ಸಣ್ಣ ಆಗ್ಬೋದು. ಬೇಗ ಅಂದರೆ ಬೇಗ ನಮಗೆ ಸಣ್ಣ ಆಗೋದು ಗೊತ್ತಾಗೋದು ನಮ್ಮ ಹೊಟ್ಟೆ ಬೇಗ ಕರಗಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಎಲ್ಲ ಕೈ ಕಾಲೆಲ್ಲ ಸಣ್ಣ ಆಗ್ತದೆ. ಫಸ್ಟ್ ಆಫ್ ಆಲ್ ನಮಗೆ ಹೊಟ್ಟೆ ಸಣ್ಣ ಆಗಬೇಕು, ಹೊಟ್ಟೆಯಿಂದನೇ ನಾವು ಅಸಹ್ಯ ಕಾಣಿಸೋದು. ಹೊಟ್ಟೆ ಯಾರಿಗೆಲ್ಲ ದಪ್ಪ ಇರುತ್ತೆ ಅಂಥವ್ರಂತೂ ಒಂಚೂರು ಚೆನ್ನಾಗಿ ಕಾಣಿಸಲ್ಲ ಡ್ರೆಸ್ ಹಾಕ್ಕೊಂಡ್ರೆ. ನನಗೂ ಸಹ ಸ್ವಲ್ಪ ಹೊಟ್ಟೆ ಬಂದಿರೋದ್ರಿಂದ ವೆಯ್ಟ್ ಲಾಸ್ ಜಾಸ್ತಿ ಥರ ಅನ್ನಿಸ್ತದೆ. ಬೇರೆ ಕೈ ಕಾಲೆಲ್ಲ ನನಗಷ್ಟು ದಪ್ಪ ಇದ್ದೀನಿ ಅಂತ ಅನಿಸಲ್ಲ. ಹೊಟ್ಟೆ ಸೊಂಟದ ಭಾಗ ಸ್ವಲ್ಪ ಜಾಸ್ತಿ ಬಂದ್ಬಿಡುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಸೊಂಟದ ಹತ್ರನೇ. ಮತ್ತು ಯಾರೇ ದಪ್ಪ ಆಗಲಿ ಬೇಗ ದಪ್ಪ ಆಗೋದು ಸೊಂಟ ಮತ್ತು ಹೊಟ್ಟೆ. ಎಲ್ಲರೂ ಪ್ರತಿಯೊಬ್ಬರು ಕೊಲೆಸ್ಟ್ರಾಲ್ ಬರೋದೇ ಅಲ್ಲಿ ಜಾಸ್ತಿ. ಬೇಕಾದರೆ ದಪ್ಪ ಆದರೆ ಕರಗಿಸ್ಬೋದು. ಈ ಹೊಟ್ಟೆ ಸೊಂಟದ ಭಾಗ ಬಂದುಬಿಟ್ರೆ ಬೇಗ ಕರಗಲ್ಲ. ಅದಕ್ಕೋಸ್ಕರ ಜೀರಿಗೆ ನೀರನ್ನ ನಾನು ನೆನ್ನೆ ಹೇಳಿದ್ದೀನಲ್ಲ, ಅದನ್ನು ಕುಡ್ಕೊಂಡು ಬನ್ನಿ. ನಿಜವಾಗ್ಲೂ ಬೇಗ ಅಂದರೆ ಬೇಗನೆ ಅದು ಇದಾಗುತ್ತೆ. ಆಮೇಲೆ ತುಂಬ ದಪ್ಪ ಇರೋರು ನಾನು ಕುಡಿದೆ ಸಣ್ಣ ಆಗಿಲ್ಲ ಅಂತೆಲ್ಲ ಹೇಳಕ್ಕೆ ಹೋಗ್ಬಿಡಿ. ಕುಡಿದು ನೋಡಿ ಗೊತ್ತಾಗುತ್ತೆ. ಒಂದು 3 ತಿಂಗಳಾದರೂ ಕುಡಿದು ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಾನು 1 ತಿಂಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. 1-2 kgನಾದರೂ ನಾನು ಸಣ್ಣ ಆಗೇ ಆಗ್ತೀನಿ. ಅದು ನನಗೆ ಗೊತ್ತು, ನಾನು ಸಣ್ಣ ಆಗೇ ಆಗ್ತೀನಿ ಅಂತ. ಯಾಕೆ ಹೇಳಿ ಅಂದರೆ ನಾನು ಆಲೇ ಸುಮಾರು ಸಲ ಟ್ರೈ ಮಾಡಿದ್ದೀನಿ ಇದನ್ನು. ನಾನು ಬಾಣಂತಿಲಿ ನಿಜವಾಗ್ಲೂ ನಾನು ಎಷ್ಟು ದಪ್ಪ ಇದ್ದೆ ಅಂತ ಅಂದರೆ, ನಮ್ಮ ಅಕ್ಕ, ನಮ್ಮ ಅತ್ತಿಗೆಯವ್ರು ಎಲ್ಲರಿಗಿಂತನೂ ನಾನು ದಪ್ಪ ಕಾಣಿಸ್ತಿದ್ದೆ. ಅವ್ರಿಗಿಂತ ಸಣ್ಣ ಇದ್ದೋಳೆ ನಾನು. ಬಾಣಂತಿಲಿ ಅಷ್ಟು ದಪ್ಪ ಆಗಿದೆ. ಯಾಕೆ ಅಂತಂದರೆ ಬಾಣಂತಿಲಿ ಚಿಕನ್ನು ಮಟನ್ನು ಎಲ್ಲ ಒಂದು 3 ತಿಂಗಳಾದಮೇಲೆ ಚೆನ್ನಾಗಿ ತಿನ್ನಿಸ್ತಾರೆ. ಅದಕ್ಕೋಸ್ಕರ ನಾವು ದಪ್ಪ ಇರ್ತೀವಿ. ಆಮೇಲೆ ಮಕ್ಕಳಿಗೆ ಹಾಲು ಫೀಡ್ ಮಾಡೋದ್ರಿಂದ ನಮ್ಮ ಬಾಡೀಲಿ ಆಟೋಮೆಟಿಕ್ಕಾಗಿ ನಾವು ದಪ್ಪ ಹಾಗೆ ಆಗ್ತೀವಿ. ಅದು ಆಮೇಲೆ ಸರಿ ಹೋಗುತ್ತೆ, ಸಣ್ಣ ಆಗ್ಬೋದು, ಏನಿಲ್ಲ. ಬಾಣಂತಿಲಿ ಚೆನ್ನಾಗಿ ತಿನ್ನಿ, ತೊಂದರೆ ಇಲ್ಲ, ಆಮೇಲೆ ಸಣ್ಣ ಆಗ್ಬೋದು. ಅದಕ್ಕೆ ಹೇಳ್ತಾ ಇರೋದು, ಬಾಣಂತಿಲಿ ನೀವು ಎಷ್ಟೇ ದಪ್ಪ ಆಗಿ ಇದನ್ನು ಕುಡಿದ್ರೆ ನೀವು ನಿಜವಾಗ್ಲೂ ಸಣ್ಣ ಆಗೇ ಆಗ್ತೀರಾ ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು. ಯಾರೆಲ್ಲ ಸಣ್ಣ ಆಗಬೇಕು ಅಂತಿದ್ದೀರಾ, ಏನೂ ತೊಂದರೆ ಇಲ್ಲ, ನಂಗೆ PCOD ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ ಅನ್ನೋರು ಬೇಗ ಅಂದರೆ ಬೇಗನೆ ಸಣ್ಣ ಆಗ್ಬೋದು. ಫಸ್ಟ್ ಆಫ್ ಆಲ್ ಸೊಂಟ, ಹೊಟ್ಟೆ ಭಾಗನ ಎಷ್ಟೇ ಹೊಟ್ಟೆ ದಪ್ಪ ಇರಲಿ ಅದು ಬೇಗ ಕರಗುತ್ತೆ. ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.